ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಜರುಗಿದ ಶ್ರೀ ರೇಣುಕಾಚಾರ್ಯರ ಜಯಂತಿ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಭವನದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಶ್ರೀ ರೇಣುಕಾಚಾರ್ಯರ ಜಯಂತಿ ಕಾರ್ಯಕ್ರಮ ಶ್ರದ್ಧಾಭಕ್ತಿಗಳಿಂದ ಜರುಗಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ, ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಹಾಗೂ ವಿವಿಧ ಮಠಗಳ ಮಠಾಧೀಶರು ಶ್ರೀ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಕಾರ್ಯಕ್ರಮದಲ್ಲಿ ಮುತ್ತಿನಕಂಠಿ ಮಠದ ಶ್ರೀಗಳು, ಕೊಣ್ಣೂರು ಹೊರಗಿನ ಮಠದ ಶ್ರೀಗಳು, ಪಡಸಲಿಗೆಯ ಶ್ರೀಗಳು, ಶರಣೆ ಸುನಂದಮ್ಮ ತಾಯಿ ಹಾಗೂ ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಧರ್ಮಲಿಂಗಯ್ಯ ಗುಡುಗುಂಟಿ, ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ, ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಮಾಜದ ಪ್ರಮುಖರು ಸೇರಿ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಿದರು. ನಂತರ ಮಾತನಾಡಿದ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಮತ್ತು ಧರ್ಮಲಿಂಗಯ್ಯ ಗುಡುಗುಂಟಿ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಟ್ಟರು. ಮುತ್ತಿನಕಂಠಿ ಮಠದ ಶ್ರೀಗಳು, ಕೊಣ್ಣೂರು ಹೊರಗಿನ ಮಠದ ಶ್ರೀಗಳು ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿದರು. ಈ ಸಂದರ್ಭದಲ್ಲಿ ಪೂಜ್ಯರು, ಸಮಾಜದ ಹಿರಿಯರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ನಮೋ ನಮಃ. ಭವೇ ಭವೇ ನಾಥಿ ಭವೇ ಭವಶ್ಯಮಾಂ ಭವದ್ಭವಾಯ ನಮಃ. ಓಮಾಮದೇವ ಶೈವ ಸಮಯಾಂಬುಜ ಶಶಿಧರ ಸಾರ ಕರುಣಿ ಗುರುದಾರುತಯೇ. ಜಗದೊಳುತ್ತಮ ಖ್ಯಾತಿಯ ಧರಿಸುತ್ತ ಕಾಕು ಮತಂಗಳ ಜಯಿಸಿದಗೆ. ನಾಗಭವಾರ್ಜಿತ ನಾಗಗಮನಿತ ಶೋಕಯೇ ಕೋರಾಮರಿಗೆ. ಜಮಖಂಡಿಯ ತಾಲೂಕಾ ಆಡಳಿತ ಭವನದಲ್ಲಿ ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನು ನಾವೆಲ್ಲರೂ ಕೂಡ ಭಾಳಷ್ಟು ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ರೇಣುಕಾಚಾರ್ಯರವರು ಮೂಲತಃ ಆಂಧ್ರ ಪ್ರದೇಶದ ಕೊಲ್ಲಿಪಲ್ಲಿಯಲ್ಲಿ ಇರುವಂಥ ಸೋಮೇಶ್ವರ ಲಿಂಗದಿಂದ ಹೊರಬಂದು ಕರ್ನಾಟಕದಲ್ಲಿ ರಂಭಾಪುರಿ ಪೀಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ದಾರ್ಶನಿಕರು, ಅನೇಕ ಪವಾಡಗಳನ್ನು ಮಾಡಿರ್ತಕ್ಕಂಥವರು. ಇವತ್ತು ನಾವೆಲ್ಲರೂ ಕೂಡ ಅವರ ಜಯಂತಿಯನ್ನು ಬಹಳಷ್ಟು ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ತಹಸೀಲ್ದಾರ್ ಅವರು ಹೇಳಿದ ಹಾಗೆ ಅವರ ಒಂದು ಆದರ್ಶಗಳನ್ನು ಮುಂದಿಟ್ಕೊಂಡು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆದಿದ್ದೇ ಆದರೆ ನಮ್ಮ ಜೀವನ ಸಾರ್ಥಕ ಆಗ್ತೈತಿ ಅನ್ನುವಂಥ ಭಾವನೆ ನಮ್ಮದು ಅಂತನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಹಲವಾರು ಜಯಂತಿಗಳಲ್ಲಿ ನಾನು ಭಾಗವಹಿಸ್ತೀನಿ. ವಿಶೇಷವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಸರ್ಕಾರದ ಒಂದು ಆದೇಶದ ಮೇರೆಗೆ ಹಲವಾರು ಜಯಂತಿಗಳನ್ನು ಆಚರಣೆ ಮಾಡ್ತೀವಿ. ಒಂದು ನಾನು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂತಂದ್ರೆ, ಯಾವ ಜಯಂತಿ ಬರ್ತೈತಿ ಆ ಸಮುದಾಯದವ್ರು ಮಾತ್ರ ಆ ಜಯಂತಿಯಲ್ಲಿ ಪಾಲ್ಗೊಳ್ಳುವಂಥ ಪದ್ಧತಿಯನ್ನು ನಾವು ಇಟ್ಕೊಂಡಿವಿ. ಅದು ತಪ್ಪನ್ನುವಂಥ ಭಾವನೆ ನನಗೆ. ಯಾಕಂತಂದ್ರೆ ಅವರೆಲ್ಲ ಮಹಾನ್ ವ್ಯಕ್ತಿಗಳು. ಅವರು ಈ ನಾಡಿಗೆ ಅಥವಾ ಈ ದೇಶಕ್ಕೆ ಏನಾದರೂ ಒಳ್ಳೆಯ ಕೆಲಸ ಮಾಡಿದ್ರೆ ಜಾತಿ ಧರ್ಮವನ್ನು ನೋಡಿ ಮಾಡಿಲ್ಲ, ಮಾನವ ಕುಲಕ್ಕೆ ಒಳ್ಳೇದಾಗಲಿ ಅನ್ನುವಂಥ ವಿಚಾರ ಇಟ್ಕೊಂಡು ಮಾಡಿರುವಂಥದ್ದು. ನಾವು ಇವತ್ತು ಅವ್ರನ್ನ ಬರೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವನ್ನು ಮಾಡಿ ಅವ್ರಿಗೆ ನಾವು ಅಗೌರವವನ್ನು ಮಾಡುವಂಥ ಕೆಲಸ ನಮ್ಮಿಂದ ಆಗಬಾರ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಯಾವುದೇ ಜಯಂತಿ ಬಂದರೆ ಎಲ್ಲ ಸಮುದಾಯದವರು ಸೇರಿ ಆ ಮಹಾನ್ ವ್ಯಕ್ತಿಗಳು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಸ್ಮರಣೆ ಮಾಡಿ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆದಿದ್ದೇ ಆದರೆ ಇಂಥ ಜಯಂತಿಗಳಿಗೆ ನಿಜವಾದ ಒಂದು ಅರ್ಥವನ್ನು ನಾವು ಕಲ್ಪಿಸಿಕೊಟ್ಟಂಗೆ ಆಗ್ತೈತಿ ಅಂಥೇಳಿ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಿ, ಇವತ್ತು ರೇಣುಕಾಚಾರ್ಯ ಜಯಂತಿಯ ಒಂದು ಸಂದರ್ಭದಲ್ಲಿ ಸಮಾಜದವರು ಬಹಳ ಪ್ರೀತಿ ಗೌರವದಿಂದ ನನ್ನನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಮತ್ತು ವಿಶೇಷವಾಗಿ ಇವತ್ತು ಜಮಖಂಡಿಯಲ್ಲಿ ರೇಣುಕಾಚಾರ್ಯರ ಒಂದು ಸ್ಟ್ಯಾಚ್ಯೂ ನಿರ್ಮಾಣ ಆಗಬೇಕು ಅಂಥೇಳಿ ನಮ್ಮದು ಕೂಡ ಒಂದು ಆಶೆ ಅದ. ಅದನ್ನು ಆದಷ್ಟು ಶೀಘ್ರದಲ್ಲಿ ತಮ್ಮ ಜೊತೆ ಚರ್ಚೆ ಮಾಡಿ ನಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಐತಿ, ಅದನ್ನು ಸರ್ಕಾರದ ಮಟ್ಟದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಐತಿ, ನಿಮ್ಮ ಜೊತೆ ಇದ್ದು ಅದನ್ನ ಆ ಕಾರ್ಯವನ್ನು ಪೂರ್ಣಗೊಳಿಸ್ಲಿಕ್ಕೆ ನಿಮ್ಮ ಜೊತೆ ಸಹಕಾರವನ್ನು ಕೊಡ್ತೀವಿ. ಇವತ್ತಿನ ದಿನ ರೇಣುಕಾಚಾರ್ಯ ನಮ್ಗೆ ಒಂದು ಧರ್ಮ ಕೊಟ್ಟಿದ್ದಾರೆ. ಈ ಲಿಂಗಾಯತ ಧರ್ಮವನ್ನು ಕೊಟ್ಟಿದ್ದಾರೆ. ಇದು ವಿಶ್ವಕ್ಕೆ ಪ್ರಸಿದ್ಧ ಆಗಿದ್ದ ಧರ್ಮ. ಈ ಧರ್ಮದ ಒಂದು ವಿಶೇಷತೆ ಏನು ಅಂದರೆ, ಈ ಮಾನವ ಜಾತಿಗೆ ಶಾಂತಿ ನಿರ್ಮಾಣ ಮಾಡೋದು ಯಾವ ಥರ ಶಾಂತಿ ಕೊಡ್ಬೇಕಂತಂದ್ರೆ ಇದು ಧರ್ಮ ಎಲ್ಲರೂ ಹೇಳ್ಕೊಡ್ತಾರೆ. ಇಡೀ ಪ್ರಪಂಚನ್ಯಾಗ ಒಂದೇ ಒಂದು ಎಲ್ಲರೂ ಕುತೂಹಲ ಯಾವ ರೀತಿ ಆದರೆ ನಮ್ಮ ಎಲ್ಲ ಜಗತ್ತು ಶಾಂತಿಯಿಂದ ಪ್ರೀತಿಯಿಂದ ಇರುವ ಯಾವ ಧರ್ಮ ಕಾಪಾಡ್ತೈತಂದ್ರೆ ನೋಡಿದ್ರೆ ಎಲ್ಲ ಜಗತ್ತು ಒಂದ್ ಕಡೆ ಬರ್ತೈತಿ. ಲಿಂಗಾಯತ ಸಮಾಜ ಕಡೆ ಬಂದು ನೋಡ್ತಾರೆ. ಯಾಕಂದ್ರೆ ಅವರು ಲಿಂಗ ಧಾರಣೆ ಮಾಡೋದು ಎಲ್ಲ ಜಾತಿದವ್ರಿಗೇನು ಒಪ್ಕೊಳ್ಳೋದು
ಇದೇನು ಈ ಕಾರ್ಯಕ್ರಮದ ಕುರಿತು ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಎಲ್ಲ ಬಂದಂಥ ಅತಿಥಿಗಳು ಕೂಡ ತಿಳಿಪಡಿಸಿದ್ದಾರೆ. ಮತ್ತು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಸಂದೇಶವನ್ನು ಸಾರಿದಂಥವರು ಜಗದ್ಗುರು ರೇಣುಕಾ ಭಗವತ್ಪಾದರು. ಇವತ್ತು ಕೆಲವೊಂದಿಷ್ಟು ಮಹಾತ್ಮರು ಶರಣರು ಹೇಳೋದನ್ನು ನೋಡ್ತಾ ಇರ್ತೀವಿ. ಇನ್ನೊಂದು ಕಡೆ ಒಂದೊಂದು ಕುಲಕ್ಕೆ ಜಯವಾಗಲಿ ಅಂತಕ್ಕಂಥದ್ದು ಕೇಳ್ತಾ ಬರ್ತಿರ್ತೀವಿ. ಆದರೆ ಇಡೀ ಮಾನವ ಕುಲಕ್ಕೆ ಕೂಡ ಒಳ್ಳೆತನ ಬಯಸಿದಂಥವರು ಜಗದ್ಗುರು ರೇಣುಕಾ ಭಗವತ್ಪಾದರು. ಅಂತಹ ಜಗದ್ಗುರು ಮಹಾಸನ್ನಿಧಿಯವರ ಇವತ್ತು ಜಯಂತಿ ಮಹೋತ್ಸವವನ್ನು ನಾವೆಲ್ಲ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತೇವೆ. ಇವತ್ತು ಪಂಚಪೀಠಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇಡೀ ಭಾರತದ ದೇಶದಲ್ಲಿ ಇವತ್ತು ಎಲ್ಲಿ ಕೇದಾರನಾಥ, ಎಲ್ಲಿ ಶ್ರೀಶೈಲ, ಎಲ್ಲಿ ಉಜ್ಜಯಿನಿ, ಎಲ್ಲಿ ನಂಬಾವರಿ ಪೀಠ, ಹೀಗೆ ಶ್ರೀಶೈಲ, ಹಿಂಗೆ ಪಂಚಪೀಠಗಳನ್ನು ನಾವು ಇಡೀ ನಮ್ಮ ಭಾರತದ ದೇಶದಿಂದ ನೋಡಲಿಕ್ಕೆ ನಮಗೆ ಇವತ್ತಿಯೂ ಕೂಡ ಸಿಗುತ್ತೆ. ಹಾಗಾಗಿ ಇಂತಹ ಒಂದು ಭವ್ಯ ದಿವ್ಯ ಪರಂಪರೆಯನ್ನು ಈ ಧರ್ಮ ಅದನ್ನು ಅಳವಡಿಸಿಕೊಂಡು ಬಂದಿದೆ. ಜೊತೆಗೆ ಈ ಧರ್ಮದಲ್ಲಿ ಹುಟ್ಟಿದಂಥವರು ನಾವು ಕೂಡ ಬಹಳಷ್ಟು ಪುಣ್ಯರು ಅಂತ ಹೇಳಿಕೆ ನಾನು ಬಯಸ್ತೀನಿ. ಹಾಗಾಗಿ ಇವತ್ತು ಪೂಜ್ಯರು ಈಗಾಗಲೇ ಇನ್ನೂ ಸಂದೇಶವನ್ನು ಕೊಡ್ತಾರೆ. ಜೊತೆಗೆ ನಮ್ಮ ಆನಂದ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ಒಂದು ಮಾತನ್ನು ಹೇಳಿದರು. ಅದು ಕೂಡ ಎಲ್ಲ ನಮ್ಮ ಸಮುದಾಯವನ್ನು, ಇಡೀ ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇದ್ದಾರೆ, ಜೊತೆಗೆ ಇಡೀ ಭಾರತದ ದೇಶದಲ್ಲಿ ಕೂಡ ಇದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ನಾವು ಏನೇ ಧರ್ಮಗುರುಗಳನ್ನು, ಮಹಾತ್ಮರನ್ನು ಜಯಂತಿ ಆಚರಣೆ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇನ್ನು ಉಳಿದ ಎಲ್ಲ ಸಮುದಾಯದವರು ಕೂಡಿ ನಾವು ಆಚರಣೆ ಮಾಡುವುದರಿಂದ ಅದಕ್ಕೆ ಇನ್ನೂ ಕೂಡ ಹೆಚ್ಚಿನ ಮೆರಗಾಗ್ತಕ್ಕಂಥದ್ದು ಕೂಡ ಬರುತ್ತೆ. ಅದನ್ನ ಹೇಳೋದಂತಲ್ಲ, ನಿಜವಾಗ್ಲೂ ಬಹಳ ಸಂತೋಷ ಪಡಬೇಕಾಗಿರುವಂತ ಸಂಗತಿ ಏನು ಅಂತಂದ್ರೆ, ಸರ್ಕಾರ ರೇಣುಕಾಚಾರ್ಯರ ಜಯಂತಿಯನ್ನು ಮಾಡಬೇಕು ಅಂತ ಆದೇಶ ಹೊರಡಿಸಿ ಅದನ್ನ ಕರ್ನಾಟಕ ತುಂಬಾ ಆಚರಿಸ್ತಾ ಇರೋದನ್ನ ನೋಡಿದ್ರೆ ನಿಜವಾಗ್ಲೂ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ನಾನು ನಿನ್ನೆ ಒಂದು ಪೇಪರ್ ಅಲ್ಲಿ ನೋಡಿದೆ, ಸರ್ಕಾರದಿಂದ ಶಿಕ್ಷಣದಲ್ಲಿ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ನೈತಿಕತೆಯ ವಿಚಾರವಾಗಿ ಶಿಕ್ಷಣವನ್ನು ಒಂದು ದಿನದಲ್ಲಿ ಕೊಡಬೇಕು ಅನ್ನುವಂತಹ ಭಾವವನ್ನು ವ್ಯಕ್ತ ಮಾಡಿದಂತಹ ಸರ್ಕಾರಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ. ಕಾರಣ ಇವತ್ತು ಸಮಾಜದಲ್ಲಿ ಧರ್ಮ, ನೀತಿ, ನಿಯಮ ಮತ್ತು ನೈತಿಕತೆಯ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಗುರುತಿಸಿರುವಂತಹ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುವುದು ಅಷ್ಟೇ ಅಲ್ಲ, ಅಂಥದ್ದನ್ನ ನಾವೆಲ್ಲರೂ ಪ್ರೋತ್ಸಾಹಿಸಿಕೊಂಡು ಮುಂದೆ ಹೋಗ್ಬೇಕು ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಧರ್ಮ ಅಂದ್ರೆ ಹೇಳುವುದಲ್ಲ, ಧರ್ಮ ಅಂದ್ರೆ ಅದು ನಡೆಯುವುದು ಅನ್ನೋದನ್ನು ಹೇಳಿಕೊಟ್ಟಿರುವಂತದ್ದು ರೇಣುಕಾಚಾರ್ಯರು. ಆ ಕಾರಣಕ್ಕಾಗಿ ಧರ್ಮ ಅಂದ್ರೆ ಹೇಳುವುದಲ್ಲ, ಸತ್ಯವನ್ನ ಹೇಳುವುದು, ಧರ್ಮವನ್ನ ಆಚರಿಸುವುದು. ಆ ಕಾರಣಕ್ಕಾಗಿ ಇದನ್ನು ಹೇಳೋದಲ್ಲ, ರೇಣುಕರು ಇಡೀ ತಮ್ಮ ಸಿದ್ಧಾಂತ ಶಿಖಾಮಣಿ ಅನ್ನುವಂತಹ ಶಿವಯೋಗಿ ಶಿವಾಚಾರ್ಯ ಗ್ರಂಥದಲ್ಲಿ ಅದನ್ನೇ ಹೇಳ್ಕೊಂಡು ಬಂದಿರುವಂತದ್ದು. ಇದು ಹೇಳುವುದಲ್ಲ, ಇದನ್ನು ನಾವು ಜೀವನದಲ್ಲಿ ನಡೀಬೇಕು ಅನ್ನೋದನ್ನ ಹೇಳಿಕೊಟ್ಟಿರುವಂತಹ ಮಹಾನುಭಾವರು ಅಂದ್ರೆ ಅದು ರೇಣುಕಾದಿ ಪಂಚಾಚಾರ್ಯರು. ಅಂತಹ ಆಚಾರ್ಯರ ಗುರು ಪರಂಪರೆಯನ್ನು ಮುಂದುವರಿಸಿಕೊಂಡು ಈ ನಾಡಿಗೆ ಇಡೀ ವೀರಶೈವ ಧರ್ಮವನ್ನ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಪ್ರಚಾರಗೈದಿರುವಂತಹ ಒಬ್ಬ ಶ್ರೇಷ್ಠ ಸಂತರು ಅಂದ್ರೆ ಜಗಜ್ಯೋತಿ ಬಸವೇಶ್ವರರು. ಆ ಕಾರಣಕ್ಕಾಗಿ ನಾವು ಅವರಿಬ್ಬರನ್ನು ಈ ವೀರಶೈವ ಲಿಂಗಾಯತ ಧರ್ಮದ ಎರಡು ಕಣ್ಣುಗಳಂತೆ ನಾವೆಲ್ಲ ಅವರನ್ನು ಗೌರವಿಸ್ತಾ ಇದ್ವಿ. ಆ ಕಾರಣಕ್ಕಾಗಿ ಎಲ್ಲ ಸಮಾಜದವರು ಸಾಹೇಬರು ನಿಜವಾಗ್ಲೂ ನನಗೆ ಬಹಳ ಖುಷಿ ತಂದಿರುವಂತಹದ್ದು ಆನಂದ್ ಸರ್ ಹೇಳಿರೋದನ್ನು ಗಮನಿಸಿದ್ದು, ಯಾವುದೇ ಸೀಮಿತ, ಯಾವುದೇ ಸಮುದಾಯಕ್ಕೆ ಸೀಮಿತ ಮಾಡದೇನೆ ಮಹಾತ್ಮರು ಅಂತಂದ್ರೆ ಅವರೆಲ್ಲವನ್ನ ಮೀರಿ ನಿಂತಿರುವಂತವ್ರು. ಮತ್ತು ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧಾ, ಭಕ್ತಿ, ನಿಷ್ಠೆಯಿಂದ, ಸತ್ಯದಿಂದ 1 ಗಂಟೆ ನಡೆದು ಬಿಟ್ಟರೆ ಸಾಕು, ಅದು ರೇಣುಕಾಚಾರ್ಯರಿಗೆ ಅದು ಜಯಂತಿ ಮಹೋತ್ಸವದ ಶುಭಾಶಯ ಮೂಡ್ತೈತೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ